ಮಧ್ಯ ಬಗ್ಗೆ ನನಗೇನು ಗೊತ್ತಿಲ್ಲ ಅಲ್ಲಿ ಸ್ಟೋರಿನ ಏನ್ ಹೇಳದ್ರಿ ಸಾಹೇಬ್ರ? ಒಂದು ದಿನಕ್ಕ 10 ಸಲ ಫೋನ್ ಮಾಡ್ತಿದ್ವಿ. ಒಂದ್ಸಲ ಇಲ್ಲೇ ಬಸವನಗುಡಿ ಮೀಟ್ ಹಾಕಿದ್ರು. ಇದು ಹೆಂಗ ಅವಳು ಅವ್ರ ಅಪ್ಪಗ ಕೊಟ್ಟು ಮುರಿಗೇಶ ಗೊತ್ತಾಗಿ ಆಕೆ ತೊಡಗಲ ಮದುವೆ ಮಾಡ್ಕೊಂಡು ಬಿಡ್ರಿ. ಕಿವ ಪ್ರಂಟ ಬಂದ ನನಗೆ ಅಲ್ಲೇ ಕೃಷ್ಣ ಆಯ್ತು ಹೋದ್ರೆ ಏನಂತ ಮತ್ತಪ್ಪ ಕಿತ್ತಲ್ಲ ಅಂತ ಸಾಹೇಬ್ರ, ನಮ್ದೇನ್ ನಾಯಿ ಜಾತಿ ಮಾಡಿರಿ. ಒಂದ್ ಹೋದ್ರ ಒಂದ್ ಅನ್ನಕ ಹುಡುಕ ಯಾಕೆ ಹುಡುಕ್ತಾನೆ ಅಂತ ಹೇಳಪ್ಪ ನಾವ್ ಅಲ್ಲಿ. ಬಾ ಏ ಕೃಷ್ಣ, ಏನದು ಈ ಸಾಹೇಬ್ರ ಮುಂದ ಈ ನಾಯಿ ಸುದ್ದಿ ಕರ್ಕೊಂಡು ತೆಗೆದು ಕುಂತಿ ಅಲ್ಲ ಯಾಕೆ? ಅವ್ನೊಳ್ಳೆ ಅವನು ಈ ಚಿತ್ತಿ ಮಳೆ ಬಂದೈತಿ ನಿತ್ಯನದು ಬಂಗಾರ ಆಗೈತೆ. ಹೌದಲ್ಲೇ ಕೃಷ್ಣ, ನಿನ್ನ ನನ್ನ ನೈಟ್ ಡ್ಯೂಟಿ ಹಾಕಿದ್ರಪ್ಪ. ಅಲ್ಲಿ ಒಂದು ಕೂಳ್ನ ಇತ್ತಲೆ, ಏನ್ ನಾಯಿ ಇತ್ತು ಬರಾಬರಿ ಅಂತ ಸೇಮ್ ಮುದೋಳ್ನ ಇತ್ತ ನಿಂತರ ನೋಡ್ಲಿ ಅದು ಯಪ್ಪ ಬಂದ್ಯಾ ನನ್ನ ಬಿಡುತ್ತೆ ನಡವರ್ಕ್ ಬರ್ಬಾಳೆ ಎಲ್ಲೇ ಕೃಷ್ಣ, ಅದೇ ಕೂಳ್ನ ಇತ್ತಲ್ಲ ಒಂದಕ್ಕೊಂದು ಕೊಡ್ದಾಡ ಕಚ್ಚಿರ್ತಮ್ಮ. ಆ ಕೂಳ್ನ ಇತ್ತಲ್ಲ ಎಸ್ಕೇಪ್ ಆಗೇ ಬಿಡ್ತು ನೋಡೋದು. ಹಂಗಾದ್ರೆ ಈ ನಾಯಿ ಇರೋದು ಒಂದ ಈಗಿರೋದು ಒಂದ ಮಾಡ್ತಾನವ ಅಲ್ಲಿ ನಾಯಿ ಸುದ್ದಿ ತೆಗಿದ್ರಲ್ಲ ಯಾಕ ಅಷ್ಟೊಂದು ಪವರ್ ಇತ್ತನ? ಹೌದು ನೋಡ್ರಿ. ಅವನೇನಂದ್ರ ನಾಯಿ ಪವರ್ಗಿಂತ ನಿಮ್ ಪವರ್ ಜಾಸ್ತಿ ಐತೆ ಅಂದವ. ಪವರ್ ತಗೊಂಡ್ರೆ ನೀವೇನ್ ಮಾಡ್ತೀರಿ? ಮೊದ್ಲು ಊರಾಗ ಒಂದೊಂದು ಸುದ್ದಿ ಗೊತ್ತೈತೆ ನಿಮಗ? ಊರಾಗಿನ ಸುದ್ದಿ ಎಲ್ಲಿ ಯಾವಾರಿ ಅದ? ಅದು ಶಿವಶಂಕರಪ್ಪ ಇದಾರಲ್ಲ, ಅವ್ನ್ ತಂಗಿ ಹೊಟ್ಟಿಲಾಗ ಅಂತ ನೋಡಿ. ಗೊತ್ತಾ ನೋಡಲ್ಲ ಏನ್ ನನ್ ಮೇಲೆ ಹೋಟೆಲ್ ಆಗ ಕರೆ ಹೋಗ ಎಣ್ಣೆ ಆದ್ಮೇಲೆ ಹೊಟ್ಟಿಲಾಗೋದಂತ್ರ ಕರ್ಯ. ಆದ್ರ ಅವಳ ದಿನ ಮದ್ವೆನ ಆಗಿಲ್ಲ. ನೀನ್ ಯಾಕೆ ಅಷ್ಟ ಅಭಿಜಿ ಅಂದ್ರ ಆಕಿದಿಂದ ಮದುವೆ ಆಗಿ ಕಾಣಲಿಲ್ಲ. ಇಂಥವ್ರು ನೋಡಿ ಹೇಳಿರ್ಬೇಕು ನೋಡ್ಲ ನಮ್ಮ ಬೇಬಿ ಪೊಲೀಸ್ ಕವಿಗಳು. ತಾಳಿ ಮೊದಲು ತಾಯಿ ಮೊದಲು ಅಂತಂದೇಳಿ ಎರಡ್ರಾಗ ಯಾವ್ದು ಮೊದಲ ಆಕತೆ ಅನ್ನಕ್ಕಿಂತ ಮುಂಚೆ ಹೋಗಿ ಒಂದು ಗಮ್ಮತ್ತ. ಯಾರ ಯಾವುದು ನಿನ್ನ ಊರ